ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ನಾನು ತುಂಬಾ ದಿನ ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೆ ಒಂದು ರೀಸನ್ ಇದೆ. ರೀಸನ್ ಏನು ಅಂತಂದ್ರೆ ಗೈಸ್, ಫುಲ್ ಎಕ್ಸೈಟ್ ಆಗಿದ್ದೀನಿ ನಾನಂತೂ. ಫೈನಲಿ ಒಂದು ಟ್ರಿಪ್ ಪ್ಲಾನ್ ಮಾಡಿದೀವಿ ಅಂಡ್ ಸಕ್ಸಸ್ ಕೂಡ ಆಗ್ತಾ ಇದೆ. ಇನ್ನೇನು 5 days ಅಲ್ಲಿ. ನಾನ್ ನಿಜ ಅಂದ್ಕೊಂಡಿರ್ಲಿಲ್ಲ ಗೈಸ್. ಯಾಕಂತಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ಒಂದ್ ಪ್ಲಾನ್ ಮಾಡೋ ತನಕ ಚೆನ್ನಾಗಿರ್ತಾರೆ. ನಾನ್ ಬರ್ತೀನಿ ಕಣೆ ಅಂತ. ಇನ್ನೇನ್ ಪ್ಲಾನ್ ಮಾಡಿ ಒನ್ ವೀಕ್ ಇದೆ ಅನ್ನಷ್ಟರಲ್ಲಿ, ಇಲ್ಲ ಕಣೆ ನಮ್ಮ ಅಮ್ಮ ಬೈತಿದಾರೆ, ಇಲ್ಲ ಕಣೆ ನನ್ನ ಹತ್ರ ದುಡ್ಡಿಲ್ಲ, ಅಲ್ಲಿ ಕೆಲ್ಸ ಇದೆ ಕಣೆ, ನನ್ ಕೆಲ್ಸದ ರಜನೆ ಕೊಡಲ್ಲ ಕಣೆ ಅಂತ ಎಷ್ಟು ಸಿಟ್ಟು ಬರ್ತಿತ್ತು ಅಂದ್ರೆ ನಂಗೆ. ನಿಮ್ಗಳ ಜೊತೆ ಯಾವತ್ತೂ ಟ್ರಿಪ್ಪಿಗೆ ಪ್ಲಾನೇ ಮಾಡಲ್ಲ ಕಣ್ರಿ ಅಂತ ನಾನು ಡಿಸೈಡ್ ಆಗ್ಬಿಟ್ಟಿದೆ. ಸೊ ಹೆಂಗ ಹೋಗ್ತಾ ಇದ್ದೀವಿ ಏನೋ ಗೊತ್ತಿಲ್ಲ ಗೈಸ್ ನಂಗೆ. ಸುಮ್ನೆ ಹಾಗೆ ಅನ್ಕೊಂಡ್ವಿ ಗೋವಾ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡ್ವಿ. ಗೋವಾ ತುಂಬಾ ಬಿಸಿಲು. ಸೊ ಎಲ್ಲ ಅಂದ್ರು ಗೋವಾದಲ್ಲಿ ಈ ಟೈಮಲ್ಲಿ ಹೋದ್ರೆ ನಿಮ್ಗೆ ಸುಟ್ಟೋಗ್ಬಿಡ್ತೀರಾ ನೀವು ಆ ಬಿಸಿಲಲ್ಲಿ ಅಂತ. ಸೊ ನಾವ್ ಅದಕ್ಕೆ ಒಟ್ನಲ್ಲಿ ಟ್ರಿಪ್ ಹೋಗ್ಲೇಬೇಕು ಅಂತ ಗೋವಾ ಇಲ್ಲ ಅಂದ್ರೆ ಏನು ದಾಂಡೇಲಿ ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ. ನಾವು ದಾಂಡೇಲಿ ಟ್ರಿಪ್ ಹೋಗ್ತಾ ಇದೀವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇನ್ನೇನ್ 5 days ಇದೆ ಅಷ್ಟೇ ನಾವು ಟ್ರಿಪ್ ಹೋಗೋದಿಕ್ಕೆ. ನಾನು ಟ್ರಿಪ್ಪಿಗೆ ಹೋಗೋದಿಕ್ಕೆ ಎಷ್ಟು ಖರ್ಚು ಮಾಡೋದ್ನೋ ಎಲ್ಲ ಗೊತ್ತಿಲ್ಲ. ಅಲ್ಲಿ ಹೋಗಕ್ಕೆ ಹಾಕೋಬೇಕಲ್ಲ ಬಟ್ಟೆಗಳು, ಅಲ್ಲಿಗಿಂತ ಜಾಸ್ತಿ ಬಟ್ಟೆಗಳನ್ನೇ ಖರ್ಚಾಗೋಗ್ಬಿಟ್ಟಿದೆ. ಆದ್ರೆ ಎಲ್ರಿಗೂ ಮನೇಲಿ ನನ್ನೇ ನೋಡ್ತಿದ್ದಾರೆ guys. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಇದಕ್ಕೆ ನಾನು ವಿಡಿಯೋ ಮಾಡಲ್ಲ ನೋಡಿದ್ರೆ ನೋಡಿ ಬಿಡಿ. ಈ ಸಲ ಧೈರ್ಯ ಮಾಡ್ಕೊಂಡು ಅನುಷಾ ವಿಡಿಯೋ ಮಾಡುವಾಗ ನಾವು ಟ್ರಿಪ್ಪಿಗೆ ಹೋಗ್ತಾ ಇದೀವಿ. ಟ್ರಿಪ್ಪಿಗೆ ಹೋಗೋದಕ್ಕೆ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದೀನಿ ಅಂತ ನಿಮಗೆ ತೋರಿಸ್ಲಾ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಟ್ರಾಲಿ ಬ್ಯಾಗ್. ಒಂದು ಟ್ರಾಲಿ ಬ್ಯಾಗ್ ನಾನು ಬುಕ್ ಮಾಡ್ಕೊಂಡಿದೀನಿ. ಯಾಕಂದ್ರೆ ನನ್ನ ಟ್ರಾಲಿ ಬ್ಯಾಗ್ ಇತ್ತು, ಆದ್ರೆ ದೊಡ್ಡದಿದೆ. ಅದು 2 days ಟ್ರಿಪ್ಪಿಗೆಲ್ಲ ತುಂಬಾ ಜಾಸ್ತಿ ಅನಿಸ್ಬಿಡುತ್ತೆ. ಅದಕ್ಕೆ ಇದೊಂದು ಚಿಕ್ಕ ಟ್ರಾಲಿ ಬ್ಯಾಗ್ ಬೇಕು, ಅದು ಇದೇ ಕಲರ್ ಅಲ್ಲೇ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಆರ್ಡರ್ ಮಾಡ್ಕೊಂಡ್ಬಿಟ್ಟೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 8199 ಅಂತ ಹಾಕಿದ್ದಾರೆ ಗೈಸ್. ಇವಾಗ ನಾನು ಹೋಗಿ ಚೆಕ್ ಮಾಡಿದ್ರು ಅಷ್ಟೇ ತೋರಿಸ್ತಿದೆ. ಬಟ್ ನನಗೂ ಇದು ನಂಗೆ ಆಫರ್ ಅಲ್ಲಿ ಸಿಕ್ತು. ನಂಗೆ ಇದು 1170 rupeesಗೇನೋ ಆಫರ್ ಅಲ್ಲಿ ಸಿಕ್ತು. ಆದ್ರೂ ಈ ಬ್ಯಾಗಿಗೆ 8000 rupees. ನೋ ಕಾಮೆಂಟ್ಸ್. ಓಕೆ ಗೈಸ್, ಎಷ್ಟಾಗಲಿ ನಮಗೆ ಡಿಸ್ಕೌಂಟ್ ಅಲ್ಲಿ ಸಿಕ್ತಲ್ವಾ, ಅಷ್ಟೇ ಸಾಕು ಗೈಸ್. ನಿಜ ಈ ಐಫೋನ್ ಯೂಸರ್ಸ್ ಅಂತೂ ಕಷ್ಟ ಹೇಳಕ್ ಆಗಲ್ಲ ಗೈಸ್. ಇಷ್ಟು ತನಕ ನನ್ನ ಫೋನ್ ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಬಂದೆ. ಏನು ಸ್ವಲ್ಪ ವಿಡಿಯೋ ಮಾಡಂಗಿಲ್ಲ, ಏನು ಬಿಸಿಯಾಗಿ ಸುಡ್ತಿರುತ್ತೆ. ಮೇಲೊಂದು ದೋಸೆ ಹಾಕ್ಬಿಟ್ರೆ ಹಂಗೆ ದೋಸೆನೂ ಆಗ್ಬಿಡುತ್ತೆ, ಅಷ್ಟು ಬಿಸಿಯಾಗಿತ್ತು. ಫ್ರಿಜ್ ಒಳಗೆ ಹಂಗೆ ಸುಮ್ಮನೆ ಇಟ್ಬಿಟ್ಟು ತೆಗ್ದೆ. ನಮ್ಗೇನ್ ನಗು ಬರುತ್ತೆ ನೆನ್ಸ್ಕೊ. ಬೇಡ, ಇಷ್ಟು ಓವರ್ ಬೇಡ, ಇಷ್ಟು ಓವರ್ ಬೇಡ ಅಂಶ. ಫಸ್ಟ್ ಟೈಮ್ ಅಲ್ವಾ ಗೈಸ್ ವ್ಲಾಗ್ ಮಾಡ್ತಿರೋದು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಈ ಲಾಕ್ ಸಿಸ್ಟಮ್ ಇದೆ ಇಲ್ಲಿ. 1 year ವಾರಂಟಿ ಬೇರೆ ಇದೆಯಂತೆ, ಗೊತ್ತಿಲ್ಲ. 1 year ಅಲ್ಲಿ ಆಗೋಷ್ಟರಲ್ಲಿ ಏನಾರು ಆಗ್ಬಿಟ್ರೆ ನಾನಿದು ಎಕ್ಸ್ಚೇಂಜ್ ಮಾಡ್ಕೋಬಹುದಂತ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಟ್ರಿಪ್ಗೆ ನಮ್ದು ಬಜೆಟ್ ಕಮ್ಮಿ ಗೈಸ್. ಆದ್ರೆ ಟ್ರಿಪ್ ಹೋಗೋದಿಕ್ ನಾನು ಶಾಪಿಂಗ್ ಮಾಡಿದ್ನಲ್ಲ ಅದೇ ಜಾಸ್ತಿ ಆಗೋಯ್ತು. ಸುಮಾರು ಬಟ್ಟೆಗಳಿದಾವೆ, ಆದ್ರೆ ನಂಗೆ ಎಲ್ಲಾರು ಹೋಗ್ಬೇಕು ಅನ್ನೋಷ್ಟರಲ್ಲಿ ನನ್ನ ಹತ್ರ ಬಟ್ಟೆನೇ ಇಲ್ಲ ಅನ್ಸುತ್ತೆ. ಸೊ ನಾನು ಅದಕ್ಕೋಸ್ಕರ ಸುಮಾರು ಬೇರೆ ಬೇರೆ ಕಡೆಯಿಂದ ಒಂದಷ್ಟು ಶಾಪಿಂಗ್ ಮಾಡಿದ್ದೆ. ಶಾಪಿಂಗ್ ಹಾಲ್ ತರ ಮಾಡ್ಬಿಡೋಣ ಅಂತ ಅದನ್ನು ತೋರಿಸ್ತೀನಿ. ಸೊ ನಾನು ಹೋಗ್ತಾ ಇರೋದು 2 ದಿನಕ್ಕೆ, ಆದ್ರೆ ಬಟ್ಟೆ ತಗೊಂಡಿರೋದು 1 ವಾರಕ್ಕೆ. ಸೊ ಫಸ್ಟ್ ನಾನು ಇದೊಂದು ಡ್ರೆಸ್ ನ ಬುಕ್ ಮಾಡ್ಕೊಂಡಿದ್ದೆ. ಇದು ಆಕ್ಚುಲಿ ಇದು ನನ್ನ ಬರ್ಡೇ ಟೈಮ್ ಅಲ್ಲಿ ಅಂತ ಬುಕ್ ಮಾಡಿದ್ದು. ಆದ್ರೆ ಬರ್ಡೇ ದಿನ ಇದನ್ನ ಹಾಕೋದಿಕ್ ಆಗ್ಲಿಲ್ಲ. ಅಂದ್ರೆ ಜಸ್ಟ್ ಒಂದು ಫೋಟೋ ತಗೊಳಕೋಸ್ಕರ ಹಾಕೊಂಡು ತೆಗ್ದಿಟ್ಬಿಟ್ಟೆ. ಆದ್ರೆ ಫುಲ್ ಡೇ ಹಾಕೊಳಕ್ ಆಗ್ಲಿಲ್ಲ.
ಸೊ ನಾನು ಈ ಡ್ರೆಸ್ ನ ಕೂಡ ಇಟ್ಕೊಳ್ತಾ ಇದ್ದೀನಿ. ಇದು ಒಂದ್ ಶರ್ಟ್, ಇದ್ರದ್ದು MRP ಬಂದ್ಬಿಟ್ಟು 1699, ಬಟ್ ಇದು ನನಗೆ ಕಮ್ಮಿಗೆ ಸಿಕ್ಕಿದೆ. ಇದು ನೆಕ್ಸ್ಟ್ ಇದು ಒಂದು ಟೋನ್ ಜೀನ್ಸ್, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಎಲ್ಲ ಒಂದೇ ಕಡೆ ತಗೊಂಡಿಲ್ಲ ಗೈಸ್, ನಾನು ಎಲ್ಲ ಬೇರೆ ಬೇರೆ ಕಡೆ ತಗೊಂಡಿದ್ದೀನಿ. ಇದು ನಾನು ಮಲ್ಲೇಶ್ವರಂ ಅಲ್ಲಿ ತಗೊಂಡಿದ್ದು. ಒಂದು ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ, ಇನ್ನು ಕೆಲವೊಂದು ಇಲ್ಲೇ ಪಕ್ಕದಲ್ಲಿರೋ ಶಾಪ್ ಅಲ್ಲೆಲ್ಲ ತಗೊಂಡಿದ್ದೀನಿ. ಆಮೇಲೆ ಇದೊಂದು ಟಾಪ್, ಇದು ಜೀನ್ಸ್ ಹಾಕೋದಿಕ್ಕೆ ಅಂತ. ಈ ಡ್ರೆಸ್ ಆಕ್ಚುಲಿ ನನ್ನ ಫೇವ್ರೆಟ್, ಇದು ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿದ ತಕ್ಷಣನೇ ತಗೊಂಡ್ಬಿಟ್ಟೆ. ಇದು ಈ ಕಲರ್ ಆಕ್ಚುಲಿ ನನಗೆ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ನಾನು ಇದನ್ನ ತಗೊಂಡೆ. ಯಾವ ತರ ಅಂದ್ರೆ ಇಲ್ಲಿ ಸ್ವಲ್ಪ ಈ ತರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದು ಮಾತ್ರ ಹಾಕಿದ್ರೆ ಇದು ಅಷ್ಟೇ, ಇದು ಶಾಪ್ ಅಲ್ಲೇ ಹೋಗಿ ಬೈ ಮಾಡಿರೋದು, ಅದು ಆನ್ಲೈನ್ ಶಾಪಿಂಗ್ ಅಲ್ಲ. ಇದು ಒಂದ್ ಶಾರ್ಟ್ಸ್ ಇದೆ. ಆಕ್ಚುಲಿ ಇದು ತಗೊಂಡು ಹೇಳಿದ್ನಲ್ಲ, ಇದೊಂದು ತಗೊಂಡು 4 years ಆಗಿದೆ. ರೆಸಾರ್ಟ್ಗೆ ಹೋಗೋಣ ಟ್ರಿಪ್ ಹೋಗೋಣ ಅಂತ ಅವಾಗ ಹಾಕೋಕೆ ಅಂತ ತಗೊಂಡಿದ್ದು. ಸೊ ಯಾವಾಗ್ಲೂ ಹೋಗ್ಲಿಲ್ವಲ್ಲ, ಹೋಗ್ತಿದ್ದೀನಲ್ಲ, ಏನಾದ್ರೂ ಯೂಸ್ ಮಾಡ್ಬೋದು ಇಲ್ಲಿ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಅಂಡ್ ಇದು ಒಂದು ಟಾಪ್. ಆಕ್ಚುಲಿ ನಾನು ಈ ತರದೆಲ್ಲ ಹಾಕೇ ಇಲ್ಲ. ಸ್ವಲ್ಪ ಇದು ಈ ತರ ಇದೆ, ಈ ತರದ ಟಾಪ್. ಇದು ಚೆನ್ನಾಗಿದೆ. ಇದ್ರ ಮೇಲೆ ನಾನು ಅವಾಗ್ಲೇ ಒಂದು ಶರ್ಟ್ ತೋರ್ಸಿದ್ನಲ್ಲ, ಇದ್ರ ಜೊತೆ ಮ್ಯಾಚ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಈ ಟಾಪ್ ಹಾಕ್ಬಿಟ್ಟು ಇದಕ್ಕೆ ಇದು ಮ್ಯಾಚ್ ಹಾಕ್ಬೋದು, ಚೆನ್ನಾಗಿ ಕಾಣ್ತಿದೆ. ಆಕ್ಚುಲಿ ಇದನ್ನ ಹಾಕಿ ನೋಡಿದ್ರೆ ಇದು ಒಂದು ಪ್ಯಾಂಟ್ ಮಾತ್ರ ಸಖತ್ತಾಗಿ ಫಿಟ್ ಆಗುತ್ತೆ. ಸುಮ್ಮನೆ ಹಾಗೆ ಇರ್ಲಿ ಅಂತ ಹೇಳ್ಬಿಟ್ಟು ತಗೊಂಡೆ. ಜರ್ನಿ ಮಾಡುವಾಗ ಚಂದ ಆಗುತ್ತೆ, ಹಾಕೊಂಡು ಹೋಗಕ್ಕೆ ಫುಲ್ ಕಂಫರ್ಟೇಬಲ್ ಆಗಿದೆ. ಸೊ ಈ ತರ ಪ್ಯಾಂಟ್ ಇರ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಪ್ಯಾಂಟ್ ತಗೊಂಡೆ. ನೈಟ್ ಡ್ರೆಸ್ ಇದೆಲ್ಲ ಮುದ್ದೆ ಆಗೋಗಿದೆ. ಆಕ್ಚುಲಿ ಈ ಟಾಪ್ ತುಂಬಾ ಚಂದ ಇದೆ. ಐರನ್ ಮಾಡಿ ತೋರ್ಸೋಷ್ಟೆಲ್ಲ ನಂಗೆ ತೋರ್ಸೋದಿಲ್ಲ, ಸಾರಿ ಬೇಡಿ. ಇದು ನೋಡಿ, ಈ ತರ ಶರ್ಟ್ ಇದು, ಇಲ್ಲಿ ಈ ತರ ಕುತ್ಕೊಳ್ಳುತ್ತೆ. ಫುಲ್ ಸ್ಲೀವ್ಸ್ ಇದೆ, ಸಖತ್ತಾಗಿ ಕಾಣುತ್ತೆ. ಇದು ಜೀನ್ಸ್ ಮೇಲೆ ಇರ್ಲಿ ಅಂತ ಇಟ್ಕೊಂಡಿದ್ವಿ. ಅಂಡ್ ಇದು ಒಂದು ಪ್ಯಾಂಟ್. ಇದು ಪ್ಯಾಂಟ್ ಅಂದ್ರೆ ಈ ತರ, ಇದನ್ನ ಇಲ್ಲಿ ಟೈ ಮಾಡಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು ಒಂದು ಡ್ರೆಸ್. ಇದು ಆಲ್ಮೋಸ್ಟ್ ತಗೊಂಡು 1 year ಆಯ್ತು. ಈ ಟಾಪ್ ಡ್ರೆಸ್, ಸಾರಿ. ಇದಿಲ್ಲಿ ಅಡ್ಜಸ್ಟೇಬಲ್, ಇದು ಈ ತರ 2 ಸೈಡ್ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ. ಅಲ್ಲಿ ಫೈರ್ ಕ್ಯಾಂಪ್ ಎಲ್ಲ ಇದ್ದಾಗ ನೈಟ್ ಅಲ್ಲಿ ಸುಮ್ನೆ ಹಾಕೊಳಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಇದು ನಾನು ವಂಡರ್ಲಾದಲ್ಲಿ ತಗೊಂಡಿದ್ದು. ಈ ಸಲ ನನ್ನ ಬರ್ಡೇ ವಂಡರ್ಲಾಗ್ ಹೋಗಿದ್ವಿ, ಆವಾಗ ತಗೊಂಡಿದ್ದು. ಇರ್ಲಿ ಅಲ್ಲಿ ಸುಮ್ನೆ ನೀರಲ್ಲೆಲ್ಲ ಆಡಕ್ ಹೋಗ್ತೀವಲ್ಲ, ಆವಾಗ ಸೇಫ್ಟಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದೀನಿ. ಗೈಸ್, ಸದ್ಯಕ್ಕೆ ಇಷ್ಟು ಶಾಪಿಂಗ್ ಮಾಡಿದೀನಿ. ಇನ್ನೂ ನನ್ನ ಶಾಪಿಂಗ್ ಮುಗಿತಾನೆ ಇಲ್ಲ. ಇನ್ನು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದೀನಿ, ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅಂಡ್ ಇವತ್ತು ಹಾಗೆ ಚರ್ಚ್ ಸ್ಟ್ರೀಟಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ನಾನು ಅಲ್ಲಿ ಒಂದು ಶಾಪಿಂಗ್ ಮಾಡ್ತೀನಿ. ಅಲ್ಲಿ ಶಾಪಿಂಗ್ ಮಾಡಿದ್ನ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ತರ ಅದ್ರಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಗೈಸ್, ನಾನು ಇದು ಫಸ್ಟ್ ವಿಡಿಯೋ. ಏನಾದ್ರೂ ಸ್ವಲ್ಪ ತಪ್ಪಾಗಿ ಮಾತಾಡಿದ್ರೆ ಸಾರಿ. ಅಂಡ್ ನಂಗೆ ಯಾವ ತರ ಮಾತಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಸ್ವಲ್ಪ ಹೋಗ್ತಾ ಗೊತ್ತಾಗುತ್ತಲ್ಲ. ಎಲ್ಲರೂ ಹೇಳ್ತಾರೆ ನಿನ್ ವಾಯ್ಸ್ ಸ್ವಲ್ಪ ಸಾಫ್ಟ್ ಆಗಿದೆ, ನೀನ್ ಚೆನ್ನಾಗಿ ಮಾತಾಡ್ತೀಯ, ಮಾತಾಡು ಅಂತ. ನನಗೆ ಈ ವಿಡಿಯೋ ನಾನೇ ನೋಡಲ್ಲ ಗೈಸ್. ನನ್ನ ವಿಡಿಯೋ ನನಗೆ ನೋಡಿದ್ರೆ ನನಗೆ ನಗು ಬರುತ್ತೆ. ನನ್ನ ವಾಯ್ಸ್ ನನಗೆ ಕೇಳಕ್ಕೆ ಆಗಲ್ಲ, ನನಗೆ ನಗು ಬಂದ್ಬಿಡುತ್ತೆ. ನಾನು ಅದಕ್ಕೆ ಹೇಳಿದೆ, ನನ್ನ ವಾಯ್ಸ್ ಹಾಕಿ ನಾನು ಪೋಸ್ಟ್ ಮಾಡ್ಬಿಡ್ತೀನಿ, ನಾನು ಮಾತ್ರ ವಿಡಿಯೋ ನೋಡಕ್ ಹೋಗಲ್ಲ ಅಂತ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನನಗೆ ನಾನು ಏನೇನು ಶಾಪಿಂಗ್ ಮಾಡ್ತೀನಿ, ಎಲ್ಲೆಲ್ಲ ಹೋಗ್ತೀನಿ, ಡೈಲಿ ವ್ಲಾಗ್ಸ್ ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ನಿಮಗೆ ಯಾವ ತರ ಬೇಕು ಆ ರೀತಿ ಡೈಲಿ ವ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಗೈಸ್. ಬಾಯ್.